ಚಿತ್ರದುರ್ಗ ಬಸ್ ದುರಂತದಲ್ಲಿ ಒಟ್ಟು 6 ಮಂದಿ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಮಗು ಸೇರಿದಂತೆ 5 ಸಜೀವ ದಹನವಾಗಿದ್ದಾರೆ. ಕಂಟೈನರ್ ಡ್ರೈವರ್ ಸೇರಿದಂತೆ ಒಟ್ಟು 6 ಮಂದಿ ಮೃತಪಟ್ಟಿದ್ದು 28 ಜನರಿಗೆ ಸುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ಕಂಟೈನರ್ ಡ್ರೈವರ್ ಮೃತದೇಹವಿದ್ದು, ಚಿತ್ರದುರ್ಗದ ಆಸ್ಪತ್ರೆಯಲ್ಲಿ ಮಾನಸ, ನವ್ಯ, ರಶ್ಮಿ ಮೃತದೇಹ ಇಡಲಾಗಿದೆ. ಇನ್ನು ಬಿಂದು ಹಾಗೂ ಮಗಳು ಗ್ರಿಯಾ ಅವರ ಮೃತದೇಹವನ್ನ ಪತಿ ದರ್ಶನ್ ಗುರುತು ಹಿಡಿದಿದ್ದು, ಉಳಿದ 3 ಗುರುತು ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಎಸ್ಪಿ ರಂಜಿತ್ ಬಂಡಾರು ಮಾಹಿತಿ ಕೊಟ್ಟಿದ್ದಾರೆ. 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ ಇವರು 4 ಜನ ಪ್ಲಸ್ ಮಗು ಗ್ರೇಯ. ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಚಿತ್ರದುರ್ಗದಲ್ಲಿ ನಡೆದ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚನ್ನರಾಯಪಟ್ಟಣ ನಿವಾಸಿ ನವ್ಯ ಪೋಷಕರು ಶವಗಾರಕ್ಕೆ ಆಗಮಿಸಿದ್ದು, ಶವಗಾರದ ಮುಂದೆ ನವ್ಯ ತಂದೆ ಮಂಜಪ್ಪ ಕಣ್ಣೀರು ಹಾಕ್ತಿದ್ದಾರೆ. ನವ್ಯ ಶವದ ಗುರುತು ಸಿಗದಷ್ಟು ಸುಟ್ಟು ಹೋಗಿದ್ದು, ಮಗಳ ಶವ ಗುರುತಿಸಲಾಗದೆ ತಂದೆ ಕಣ್ಣೀರು ಹಾಕ್ತಿದ್ದಾರೆ. ನವ್ಯಾಗೆ 2026 ಏಪ್ರಿಲ್ 28ಕ್ಕೆ ಮದುವೆ ಕೂಡ ಫಿಕ್ಸ್ ಮಾಡಲಾಗಿತ್ತು. ಕ್ಯಾಂಟೀನ್ ಮಾಡಿಕೊಂಡು ಮಗಳನ್ನ ಓದಿಸ್ತಾ ಇದೆ. ಈಗ ನವ್ಯ ಮೃತದೇಹ ಗುರುತು ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಭೀಕರ ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣದ ಮಾನಸ ದುರಂತ ಅಂತ್ಯ ಕಂಡಿದ್ದಾರೆ. ಮಾನಸ ಕೊರಳಲ್ಲಿದ್ದ ಚೈನ್ ನೋಡಿ ತಂದೆ ಚಂದ್ರೇಗೌಡ ಮಗಳ ಶವವನ್ನ ಗುರುತು ಪತ್ತೆ ಹಚ್ಚಿದ್ದಾರೆ. ಸ್ನೇಹಿತರ ಜೊತೆ ಪ್ರವಾಸಕ್ಕೆ ತೆರಳಿದ್ದ ವೇಳೆ ದುರಂತ ಸಂಭವಿಸಿದ್ದು, ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಮಾನಸ ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದೆ. ಚಿತ್ರದುರ್ಗ ಬಸ್ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳು ಜಿಲ್ಲಾಸ್ಪತ್ರೆ ಶವಗಾರಕ್ಕೆ ಶಿಫ್ಟ್ ಆಗಿದೆ. ಮೃತದೇಹದ ಗುರುತಿಗೆ ಕುಟುಂಬಸ್ಥರು ಆಗಮಿಸಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಕುಟುಂಬಸ್ಥರಿಗೆ ಮೃತದೇಹ ಬಹುತೇಕ ಸಿಗೋದು ಡೌಟ್ ಎನ್ನಲಾಗಿದೆ. ರಶ್ಮಿ ಸಹೋದರಿ ರಕ್ಷಾ ಅವರಿಂದ ಮೃತದೇಹ ವೀಕ್ಷಣೆ ಮಾಡಿದ್ದು, ಆದರೆ ತಂಗಿಯ ಶವ ಅಲ್ಲ ಅಂತ ರಶ್ಮಿ ಸಹೋದರಿ ಹೇಳಿದ್ದಾರೆ. ಹೀಗಾಗಿ ಇದೇ ಕಾರಣಕ್ಕೆ ಎಲ್ಲಾ ಶವಗಳ DNA ಪರೀಕ್ಷೆ ಬಳಿಕ ಕುಟುಂಬಕ್ಕೆ ಹಸ್ತಾಂತರವನ್ನ ಮಾಡಲಾಗುತ್ತದೆ. ಚಿತ್ರದುರ್ಗದಲ್ಲಿ ನಡೆದ ಭೀಕರ ಬಸ್ ದುರಂತವನ್ನ ಎಐ ಬಳಸಿ ವಿಡಿಯೋ ಮಾಡಲಾಗಿದೆ. ಬಸ್ ಬೆಂಗಳೂರಿನಿಂದ ಹೊರಟಿರೋದು, ಬಳಿಕ ಹೆದ್ದಾರಿಯಲ್ಲಿ ಕಂಟೈನರ್ ಲಾರಿ ಬಸ್ಗೆ ಡಿಕ್ಕಿ ಹೊಡೆದಿರೋದು, ನಂತರ ಬಸ್ ಹೊತ್ತಿ ಉರಿದಿರೋದನ್ನ ವಿಡಿಯೋದಲ್ಲಿ ಕಾಣಬಹುದಾಗಿದೆ. ಸದ್ಯ ಬಸ್ ದುರಂತದ ಎಐ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಇನ್ನು ಅಪಘಾತಕ್ಕೀಡಾದ ಬಸ್ ನೆಲಮಂಗಲ ಟೋಲ್ ಮೂಲಕ ಪಾಸ್ ಆಗಿದೆ. ಬಸ್ ದುರಂತದ ಕೊನೆ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ರಾತ್ರಿ 11:16ಕ್ಕೆ ನೆಲಮಂಗಲ ತುಮಕೂರು ಜಾಸ್ ಟೋಲ್ ಪಾಸ್ ಆಗಿದೆ. ಈ ಸಿಸಿಟಿವಿ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ದುರಂತಕ್ಕೂ ಮುನ್ನ ತುಮಕೂರು ಜಿಲ್ಲೆ ಶಿರಾಬಳಿಯ ಕರೇಜೀವನಹಳ್ಳಿ ಟೋಲ್ ಬಳಿ ಬಸ್ ಸಂಚಾರ ಮಾಡಿರುವ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ರಾತ್ರಿ 1:30 ಸುಮಾರಿಗೆ ಟೋಲ್ ಪ್ಲಾಜಾವನ್ನ ಬಸ್ ದಾಟಿದ್ದು, ಇದಾದ ಕೆಲ ಹೊತ್ತಲ್ಲೇ ಬಸ್ ಅಪಘಾತಕ್ಕೀಡಾಗಿದೆ. ಈ ಘಟನೆಯ ಕುರಿತಂತೆ ಮಂಜುನಾಥ್ ಅವರ ಸಹೋದರ ದೀಪಕ್ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ತಮ್ಮ ಸೇರಿ ಒಟ್ಟು 7 ಮಂದಿ ಗೋಕರ್ಣಕ್ಕೆ ತೆರಳಿದ್ರು. ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಹೋಗ್ತೀವಿ ಅಂತ ಹೇಳಿದ್ರು. ನನ್ನ ತಮ್ಮನನ್ನ ಬಿಟ್ರೆ ಬಾಕಿ 6 ಜನ ಒಂದೇ ಕುಟುಂಬದವರು. ಸ್ನೇಹಿತರು ಕರೆದಿದ್ದಾರೆ ಅಂತ ನನ್ನ ತಮ್ಮ ಹೋಗಿದ್ದಾನೆ. ಮಂಜುನಾಥ್ಗೆ ಗಾಯಗಳಾಗಿದ್ದು, ಉಳಿದವರು ಏನಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದ್ರು. ಅಲ್ಲದೆ ಗ್ರೂಪ್ನಲ್ಲಿ ಬಿಂದು ಹಾಗೂ ಅವರ 5 ವರ್ಷದ ಮಗು ಕೂಡ ಇತ್ತು. ಓಮ್ನಿಲಿ ಅದೇ ಇವಾಗ ಪ್ರಾಣಕ್ಕೇನು ಅಪಾಯ ಇಲ್ಲ. 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ. ಒಟ್ಟು ಎಷ್ಟು ಜನ ಹೋಗಿದ್ರು ಸರ್? ಒಂದು 7 ಜನ ಹೋಗಿದ್ರು. ಎಲ್ಲಿಗೆ ಸರ್? ಎಲ್ಲಿಗೆ? ಗೋಕರ್ಣಕ್ಕೆ ಹೋಗಿದ್ರು. ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದಿತ್ತು. ಎಲ್ಲರೂ ಸಂಬಂಧಿಕರೇನ? ನಿಮ್ಮ ಸಂಬಂಧಿಕರೇನ? ಇಲ್ಲ ನನ್ನ ತಮ್ಮ ಒಬ್ಬ ಇದ್ರಲ್ಲಿರೋದು, ಮಿಗ್ದವ್ರೆಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಫ್ಯಾಮಿಲಿ ಫ್ರೆಂಡ್. ನನಗೆ ನನ್ನ ತಂಗಿ ಫೋನ್ ಕಾಲ್ ಮಾಡಿದ್ದು ಅರ್ಲಿ ಮಾರ್ನಿಂಗು ಈ ತರ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಇಲ್ಲಿ ಬಂತು. ಅದೇ ಅಲ್ಲಿಂದ ಓಮ್ನಿಲೇನೋ ಕಾರಲ್ಲಿ ಯಾವ್ದ್ರಲ್ಲೋ ಕಾರಲ್ಲಿ ಆನ್ ದ ವೇಲ್ ಏನಂದ್ರೆ ಯಾವ ಹಾಸ್ಪಿಟ್ಲಲ್ಲೂ
ಅಡ್ಮಿಟ್ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಇಲ್ಲ ಅಂತ ಕಳಿಸಿದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೇ ಅಡ್ಮಿಟ್ ಮಾಡಬೇಕಾಗಿ ಬಂತು. ಅದೇ ಇವಾಗ ಲೊಕೇಶನ್ಗಾಗಿ ಗೋಕರ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ರು. ವೆಕೇಷನ್ಗಾಗಿ 21 ವರ್ಷ ಮಗ ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸಕ್ಕೆ ಸೇರಿದ್ದ, ಜಂಪ್ ಮಾಡಿ ಜೀವ ಉಳಿಸಿಕೊಂಡಿದ್ದಾರೆ ಅಂತ ಗಾಯಾಳು ಅನಿರುದ್ಧ್ ತಂದೆ ಹೇಳಿದ್ದಾರೆ. ಇನ್ನು ಗಾಯಾಳು ಸಹೋದರಿ ಚಂದನ ಮಾತನಾಡಿದ್ದಾರೆ. ಗಾಯಗಳಾಗಿವೆ, ದೇವರ ದೊಡ್ಡವರು ಅಂದಿದ್ದಾರೆ. My son was going for just a vacation in Gokarna. I just got a call in the night at 2 o'clock that the bus met with an accident. I don't have much details that what has happened and how it has happened because they tried to escape from the window and they got some injuries and all. What happened after that we don't know. So that her friends, they picked them up and then we came to Sagar. How is the health condition? Health is okay, not very major injuries, but yeah, there are investigations going on. Okay. How many years old? 21 years. 21. You are studying in college or No, he is working. He is working. when he was returning that day? They were going yesterday night. Return plan was on Sunday. I got a call around 2 a.m. last night saying that, for my parents and my sister that there's been like a collision with the truck and and they managed to jump out luckily, so but then they were all injured and at that time I was here and we didn't know what to do, and then luckily her parents went to pick her up and then but then they all are injured and it's like sad to see them there, but by God's grace nothing happens. So అందరితో మాట్లాడాను. వాళ్ళందరికీ ఇప్పుడు పర్లేదు, కానీ అందరికీ దెబ్బలు తగిలాయి, అంతా నొప్పి అదంతా ఉంది. వాళ్ళు ఇద్దరు ఈవైలో పనిచేస్తున్నారు, ఒక అమ్మాయి ICICI ఫైనాన్స్ అకౌంటింగ్ లో ఉన్నారు, ముగ్గురు. ಚಿತ್ರದುರ್ಗ ಬಸ್ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಬರ್ಡ್ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವಕ ವಿಜಯ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಮಟಾಗೆ ತೆರಳ್ತಾ ಇದ್ದ ವ್ಯಕ್ತಿ ಭೀಕರ ದುರಂತದಿಂದ ಪಾರಾಗಿದ್ದಾರೆ. ಬಳಿಕ ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಫೋನ್ ಮಾಡಿ ತಾನು ಸೇಫ್ ಆಗಿದ್ದೇನೆ ಅಂತ ಹೇಳಿದ್ದಾರೆ. ನಂತರ ಕುಮಟಾಗೆ ಬೇರೆ ಬಸ್ನಲ್ಲಿ ತೆರಳಿ ಸೇಫ್ ಆಗಿ ಮನೆಗೆ ರೀಚ್ ಆಗಿದ್ದು ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಇನ್ನು ಅಪಘಾತದಿಂದ ಶಾಲಾ ಮಕ್ಕಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಿಂದ ದಾಂಡೇಲಿಗೆ ಪ್ರವಾಸಕ್ಕೆ ಅಂತ ವಿದ್ಯಾರ್ಥಿಗಳು ತೆರಳ್ತಾ ಇದ್ರು. ಅಪಘಾತದ ಕೆಲವೇ ಸೆಕೆಂಡ್ಗಳ ಮುನ್ನ ಸೀಬರ್ಡ್ ಬಸ್ ಶಾಲಾ ಮಕ್ಕಳಿದ್ದಂತಹ ಬಸ್ ಅನ್ನ ಓವರ್ಟೇಕ್ ಮಾಡಿದೆ. ಇನ್ನು ಕಂಟೈನರ್ ಡಿಕ್ಕಿ ಆಗ್ತಾ ಇದ್ದಂತೆ ಸೀಬರ್ಡ್ ಬಸ್ ಶಾಲಾ ಬಸ್ನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಸ್ಕೂಲ್ ಪ್ರವಾಸದ ಬಸ್ ಕೂಡ ಜಖಂಗೊಂಡಿದೆ. 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟಿಗೆ ಬಂದು ಗುದಿಯುತ್ತೆ. ಸೊ ಸೀಬರ್ಡು ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡಿಂದ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದು. ಸೊ ನಮ್ಮ ಕಡೆ ಬಂದಿರೋದು ಅಂದ್ರೆ ಮೊದಲು ಹೆಂಗೆ ಆಯ್ತು ಸರ್ ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದು, ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಸಜೀವ ದಹನವಾದ ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಗಿತು. ಅಪಘಾತದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾರಣವನ್ನ ಪತ್ತೆ ಹಚ್ಚಲಾಗುವುದು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ. ಅಪಘಾತದಲ್ಲಿ ಮಡಿದ ಕುಟುಂಬಸ್ಥರು ದುಃಖದಲ್ಲಿ ನಾನು ಕೂಡ ಭಾಗಿ ಅಂತ ಬರೆದುಕೊಂಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಲಾಗಿದೆ. ಚಿತ್ರದುರ್ಗದ ಬಸ್ ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಪ್ರಧಾನಿ ಮೋದಿ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದಿದ್ದಾರೆ. ಅಲ್ಲದೆ ಮೃತರ ಕುಟುಂಬಸ್ಥರಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿ ಘೋಷಿಸಲಾಗಿದೆ. ಚಿತ್ರದುರ್ಗ ಬಸ್ ದುರಂತದ ಪ್ರಕರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಅಪಘಾತವಾಗಿದೆ, ಏನು ಮಾಡೋಕ್ಕಾಗಲ್ಲ, ಸಾವನ್ನಪ್ಪಿದವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನ ದೇವರು ನೀಡಲಿ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ.
ನಾವು ಆಕ್ಸಿಡೆಂಟ್ ಏನು ಹೇಳೋಕ್ಕಾಗಲ್ಲ. ಇವಾಗಲೂ ಅವರ ಎಲ್ಲ ಕುಟುಂಬದವರು ಕೂಡ ಸರ್ಕಾರ ದುಃಖವನ್ನು ತೋರಿಸ್ತಾ ಇದೆ. ಅವರ ಆತ್ಮಗಳಿಗೆ ಶಾಂತಿ ಸಿಗ್ತದೆ. ಅದೇನಾಗಿದೆ ಅನ್ನೋದನ್ನು ವರದಿಯನ್ನು ಅಧಿಕಾರಿಗಳು ಸಲ್ಲಿಸಲಿಕ್ಕೆ ಏನು ಪರಿಹಾರ ಕೊಡಬೇಕು ಲೋಕಲ್ ಜಿಲ್ಲಾಡಳಿತ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಆಮೇಲೆ ಯಾವ ಕಾರಣಕ್ಕೆ ಬಸ್ಸು ಅದು ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಇಲಾಖೆ ಭೀಕರ ಬಸ್ ಅಪಘಾತದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ದೇವರು ನೋವಿನಿಂದ ಹೊರಬರುವ ಶಕ್ತಿ ನೀಡಲಿ. ಈ ರೀತಿಯ ಘಟನೆ ಮುಂದೆ ಆಗಬಾರದು. ಬಸ್ ಮಾಲೀಕರಿಗೆ ಬಸ್ಗಳಲ್ಲಿ ಕೆಲವು ಗೈಡ್ಲೈನ್ಸ್ಗಳನ್ನು ಅಳವಡಿಸಬೇಕು. ಅಪಘಾತವಾದಾಗ ಬಸ್ನಿಂದ ಹೊರಬರಲು ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು. ಅದರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾತ್ರಿ ಸಮಯದಲ್ಲಿ ವಾಹನಗಳ ಅಪಘಾತಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು, ಅದು ಸಾವು ನೋವುಗಳು. ಈ ಅಪಘಾತದಲ್ಲಿ ಸಾವು ನೋವುಗಳನ್ನು ಏನು ಕಾಣ್ತೇವೆ, ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ. ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರ್ತಿದ್ದೇನೆ. ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೇನೆ. ಆತ್ಮಕ್ಕೂ ಶಾಂತಿ ಕೋರ್ತೇನೆ. ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೇಫ್ಟಿ ಮೆಜರ್ಸ್ಗೆ ಆ ಬಸ್ನ ಮಾಲೀಕರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಭಾಳ ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನೋವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಬೇಕು. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ, ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಭಾಳ ಅತ್ಯಂತ ನೋವಿನ ಸಂಗತಿ. ನಾನು ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ. ಹಿರಿಯೂರಿನಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVGಯವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಣಕ್ಕೋ ಹೋಗೆಂದ ಕಡೆಗೆ ಹೋಗು, ಪದ ಕುಸಿವದ ನೆಲವಿಯುವುದು ಮಂಕುತಿಮ್ಮ ಅಂಥೇಳಿ. ಒಂದು ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣಕ್ಕೆ ಹೊರಟವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಡಿಸೆಂಬರ್ 27ರಂದು ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ಸಿಡಬ್ಲ್ಯೂಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಲಾಗಿದೆ. ಈ ಹಿನ್ನೆಲೆ ಶನಿವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಎಐಸಿಸಿ ವಿಸ್ತೃತ ಸಭೆ ಸದಸ್ಯರಾಗಿರುವಂತಹ ಸಿದ್ದರಾಮಯ್ಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಇದೇ ವೇಳೆ ರಾಜ್ಯ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಪ್ರತ್ಯೇಕ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ದೆಹಲಿಯಿಂದ ವಾಪಸ್ ಬಂದ ಕೂಡಲೇ ಖರ್ಗೆ ಮನೆಗೆ ಡಿಕೆಶಿ ಭೇಟಿ ನೀಡಿದ್ದು ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಸಿಡಬ್ಲ್ಯೂಸಿ ಸಭೆಗೆ ನನ್ನನ್ನ ಕರೆದಿಲ್ಲ, ಸಿಎಂನ ಕರೆದಿದ್ದಾರೆ, ಅವರು ಹೋಗ್ತಾರೆ. ಖರ್ಗೆ ಜೊತೆ ಬೇರೆ ವಿಚಾರ ಪ್ರಸ್ತಾಪ ಮಾಡಿಲ್ಲ. ನಾನು ಲೈಫ್ ಟೈಮ್ ವರ್ಕರ್ ಆಗಿ, ಕಾರ್ಯಕರ್ತನಾಗಿ ಕಸವನ್ನ ಗುಡಿಸಿದ್ದೇನೆ, ಬಾವುಟ ಕಟ್ಟಿದ್ದೇನೆ. ನಾನು ಸ್ಟೇಜ್ ಮೇಲೆ ಬಂದು ಕೇವಲ ಭಾಷಣ ಮಾತ್ರ ಮಾಡಿ ಹೋಗಿಲ್ಲ. ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಅದರಂತೆ ನಡೆಯುತ್ತೇನೆ ಅಂದಿದ್ದಾರೆ. ನಾನು ಕರೆದ್ರೆ ಹೋಗ್ತೀನಿ, ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಇರ್ಬೋದು, 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CMಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರೆ ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗಲ್ಲ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿಲ್ಲ. ನಾನು ಮಾಡೋಂಥ ಅವಶ್ಯಕತೆ
ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ರೀ. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರೇ. ಬಾವುಟ ದೆಹಲಿಗೆ ಹೋಗಿದ್ದ ಡಿಸಿಎಂಗೆ ಭೇಟಿಯಾಗಲು ರಾಹುಲ್ ಗಾಂಧಿ ಅವಕಾಶ ನಿರಾಕರಿಸಿದ್ದಾರೆ. ಇದರಿಂದ ಡಿಸಿಎಂ ಡಿಕೆಶಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಡಿಸೆಂಬರ್ ಒಂದೇ ತಿಂಗಳಲ್ಲಿ 4 ಬಾರಿ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಸಿಗುತ್ತಿಲ್ಲ, ನೀವೇ ಮಧ್ಯಸ್ಥಿಕೆ ವಹಿಸಿ ನನಗೆ ಕ್ಲಾರಿಟಿ ಕೊಡಿಸಿ. ಇದು ಲೋಕಲ್ನಲ್ಲಿ ಬಗ್ಗೆ ಹರಿವಿನ ಸಮಸ್ಯೆಯನ್ನ ರಾಹುಲ್ ಗಾಂಧಿಯವರೇ ತೀರ್ಮಾನ ಮಾಡಬೇಕು ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸಾಧ್ಯವಾದರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕರ್ನಾಟಕ ನಾಯಕತ್ವ ವಿಚಾರವನ್ನ ಪ್ರಸ್ತಾಪ ಮಾಡಿ, ಇಲ್ಲವೇ ಪ್ರತ್ಯೇಕ ಭೇಟಿ ವೇಳೆ ರಾಹುಲ್ ಗಮನಕ್ಕೆ ತನ್ನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ದೆಹಲಿಯಲ್ಲಿ ಡಿಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ವೈರಾಗ್ಯದ ಮಾತುಗಳನ್ನಾಡಿದ ಬಗ್ಗೆ ಅವರನ್ನೇ ಕೇಳಬೇಕು. ಇನ್ನು ಅಹಿಂದ ಸಮಾವೇಶದ ಬಗ್ಗೆ ನನಗೇನು ಗೊತ್ತಿಲ್ಲ, ಅಲ್ಲಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಾಡ್ತಿರಬಹುದು, ಯಾರೋ ಮಾಡಿದ್ರೆ ನಮಗೇನು ಸಂಬಂಧ ಇಲ್ಲ, ನಮ್ಮಲ್ಲಿರುವಂತಹ ಸಮಸ್ಯೆಯನ್ನ ನೀವು ಬಗೆಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅಂತ ಅಂದ್ರು. ಏನಿಲ್ಲ, ನಮ್ಗೆ ಗಮನಕ್ಕೇನಿಲ್ಲ, ಐಡಿಯಾ ಇಲ್ಲ. ಅಲ್ಲಿ ಲೋಕಲ್ ಯಾರು ಮಾಡ್ತಿರ್ಬೋದು, ಅದೇನ ಇನ್ನ ನಾವೇ ಮಾಡ್ಬೇಕಂತ ಇಲ್ಲ. ಬೇರೆ ಬೇರೆ ಜಿಲ್ಲೆ ತಾಲೂಕು ಮಟ್ಟದಾಗ ಮಾಡ್ತಿರ್ತಾರೆ, ಅವ್ರೇನ ಮಾಡಿರ್ಬೋದ್ರೆ ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ತಿಮ್ಮಾಗಿ ಬಂದೇ ಬರ್ತಾರೆ, ಹೈಕಮಾಂಡನೇ ಅದು ಜವಾಬ್ದಾರಿ ಆಗ್ತದೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದಾರೆ ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೆ ಏನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸ್ಕೊಂಡು ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕಲ್ಲ, ಹೇಳಬೇಕು. ಇಬ್ಬರೇ ಅವ್ರು ಯಾರು ಇಬ್ಬರೇ, ಮೂರನೇದವ್ರು ಇಲ್ಲೇ. ಕಾಂಗ್ರೆಸ್ನಲ್ಲಿನ ಕುರ್ಚಿ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಕಾಂಗ್ರೆಸ್ ಬಗ್ಗೆ ನಾನಾಗಲಿ ರಾಜ್ಯದ ಜನತೆಯಾಗಲಿ ಆಸಕ್ತಿ ಹೊಂದಿಲ್ಲ. ರಾಜ್ಯ ಸರ್ಕಾರಕ್ಕೆ ಜನತೆ ಸ್ಪಷ್ಟ ಬಹುಮತ ನೀಡಿದ್ದಾರೆ. ಸರ್ಕಾರ ರಚನೆಯಾಗಿ 3 ವರ್ಷ ಆಗಿದೆ. ಪ್ರಪಂಚದಲ್ಲಿ ಸಿದ್ದರಾಮಯ್ಯ ಅಂತ ಆರ್ಥಿಕ ತಜ್ಞನನ್ನ ನಾವು ನೋಡೇ ಇಲ್ಲ. ಕಾಂಗ್ರೆಸ್ದು ಲೂಟಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಪ್ರೇಯಸಿ ಜೊತೆ ಅನೈತಿಕ ಸಂಬಂಧ ಹೊಂದಿದವನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ಟೋಬರ್ 22ರಂದು ಅಥಣಿ ತಾಲೂಕಿನ ಮಹೇಶವಾಡಿ ಗ್ರಾಮದ ತುಕಾರಾಂ ಶಿಂಗೆಯನ್ನ ಕೊಲೆ ಮಾಡಲಾಗಿತ್ತು. ಹತ್ಯೆ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದ. ಸದ್ಯ ಹತ್ಯೆಯಾದ ತುಕಾರಾಂನಿಂದ ಫಿಂಗರ್ ಪ್ರಿಂಟ್ ಪಡೆದು ಮರಣೋತ್ತರ ಪರೀಕ್ಷೆಗೆ ಮೃತದೇಹ ರವಾನಿಸಲಾಗಿತ್ತು. ಮೃತ ತುಕಾರಾಂನಿಂದ ಪಡೆದಂತಹ ಫಿಂಗರ್ ಪ್ರಿಂಟ್ ಮೂಲಕ ಆರೋಪಿ ಪ್ರದೀಪನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಆಸ್ಪತ್ರೆಗೆ ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷ ಎಲ್ ಮೂರ್ತಿ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವೈದ್ಯರಿಂದ ಗಾಯಾಳು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಆಯೋಗದ ಅಧ್ಯಕ್ಷರಿಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಇನ್ನು ಈ ಘಟನೆ ನಡೆದ ಇನಾಂ ವೀರಾಪುರ ಗ್ರಾಮಕ್ಕೆ ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಲ್ ಮೂರ್ತಿ ಭೇಟಿ ನೀಡಿದ್ದಾರೆ. ದಲಿತ ಕುಟುಂಬಗಳು ವಾಸಿಸುವಂತಹ ಓಣಿ ಮತ್ತು ದೌರ್ಜನ್ಯಕ್ಕೆ ಒಳಗಾದ ವಿವೇಕಾನಂದ ಪರಿಶೀಲನೆ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಪಿಡಿಒ ಚೇರ್ ಮೇಲೆ ಬೀದಿ ನಾಯಿ ಮಲಗಿರುವಂತಹ ಘಟನೆ ನಡೆದಿದೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಏಕಂಬ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಜರಿ ಹಾಕಿ ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಿಬ್ಬಂದಿಗಳು ಇಲ್ಲದ ಕಾರಣ ಬೀದಿ ನಾಯಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ನಡೆಸ್ತಾ ಇದೆ. ಇಂತಹ ಅಧಿಕಾರಿಗಳು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಬಸ್ನಲ್ಲಿ 55 ಲಕ್ಷ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳರನ್ನ ಬಂಧಿಸಲಾಗಿದೆ. ಮಧ್ಯಪ್ರದೇಶದ ಮನಾವರ್ ಮೂಲದ ಅಸ್ಲಾಂ ಖಾನ್, ಮುನೀರ್ ಖಾನ್ ಮತ್ತು ಆಬ್ಯಾ ಖಾನ್ ಶೇರು ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಘಟನೆ ಬಳಿಕ 14 ದಿನಗಳಲ್ಲೇ ಪೊಲೀಸರು ಕಳ್ಳರನ್ನ ಬಂಧಿಸಿದ್ದಾರೆ. ಬೇರೆಸಂದ್ರ ಬಳಿಯ ಆರೂರು ಬಳಿ ಡಿಸೆಂಬರ್ 8ರಂದು ಈ ಘಟನೆ ನಡೆದಿತ್ತು. ಹೈದರಾಬಾದ್ನ ವೆಂಕಟೇಶ್ವರ ರಾವ್ ಮಾರತ್ತಹಳ್ಳಿ ಬಳಿಯ ಮನೆ ಮಾರಾಟ ಮಾಡಿ ಬಂದಂತಹ 55 ಲಕ್ಷ ಹಣವನ್ನ ತೆಗೆದುಕೊಂಡು ಹೈದರಾಬಾದ್ಗೆ ಬಸ್ನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಕಾರ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದಂತಹ ಕಳ್ಳರು ಕಳ್ಳತನ ಎಸಗಿ ಬೇರೆಸಂದ್ರದ ಬಳಿಯ ಆರೂರು ಬಳಿ ಊಟಕ್ಕೆ ಬಸ್ ನಿಲ್ಲಿಸಿದ ವೇಳೆ ಹಣ ಕದ್ದು ಪರಾರಿಯಾಗಿದ್ರು. ಕಾರ್ಖಾನೆಯಿಂದ ಪರಿಸರ ಹಾನಿಯಾಗ್ತಾ ಇದ್ದು ಮನೆಯಲ್ಲಿರುವಂತಹ ನೀರು ಬಳಕೆ ಮಾಡದಷ್ಟು ಕಲುಷಿತವಾಗ್ತಾ ಇದೆ. ಕೊಪ್ಪಳ ತಾಲೂಕಿನ
ಬಗಳನಾಳದಲ್ಲಿ ಘಟನೆ ನಡೆದಿದೆ. ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಪರಿಸರ ಇಲಾಖೆ ಅಧಿಕಾರಿಗಳನ್ನ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಪರಿಸರ ಇಲಾಖೆ ಅಧಿಕಾರಿ ಹರಿಶಂಕರ ಮತ್ತು ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದು, ಕಾರ್ಖಾನೆಗಳಿಂದ ಪರಿಸರ ಹಾನಿ ತಡೆಗಟ್ಟಬೇಕು ಅಂತ ಆಗ್ರಹಿಸಿದ್ದಾರೆ. ದ್ವೇಷ ಭಾಷಣ ಮಸೂದೆಯನ್ನು ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ. ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸಲು ಹುನ್ನಾರ ಮಾಡಲಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಅಲ್ಲದೆ ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಬಿಜೆಪಿ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಚಾಮರಾಜನಗರದಲ್ಲಿ ಜನರ ನಿದ್ದೆಗೆಡಿಸಿದ್ದ ಹುಲಿ ಕೊನೆಗೂ ಸೆರೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ದೇಪಾಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇರಿಸಿದಂತಹ ಬೋನಿಗೆ ಹುಲಿ ಬಿದ್ದಿದೆ. ಹುಲಿಯನ್ನು ಸೆರೆ ಹಿಡಿದಿದ್ದು ಸುರಕ್ಷಿತ ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಸ್ಥಳಾಂತರಿಸಲು ಸಿದ್ಧತೆ ನಡೆಸಿದ್ದಾರೆ. ಕಳೆದ 10 ದಿನಗಳ ಹಿಂದೆಯಷ್ಟೇ ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿ ಸೆರೆಯಾಗಿತ್ತು. ಚಾಮರಾಜನಗರದ ನಂಜೇದೇವನಪುರ ಗ್ರಾಮದಲ್ಲಿ 5 ಹುಲಿ ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿ ಸೆರೆಗೆ ಅರಣ್ಯ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಾರ್ಯಾಚರಣೆಯ ಹಿನ್ನೆಲೆ ಯಾರೂ ಕೂಡ ಜಮೀನಿನ ಬಳಿ ಹೋಗದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಧ್ವನಿವರ್ಧಕದ ಮೂಲಕ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ 7 ಗ್ರಾಮದ ರೈತರಿಗೆ ಅರಣ್ಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಪುಂಡರು ವೀಲಿಂಗ್ ಮಾಡಿದ್ದಾರೆ. ಕೋಲಾರದ ಮಾಲೂರು ಹೊಸಕೋಟೆ ಮಾರ್ಗದಲ್ಲಿ ಪುಂಡರು ಬೈಕ್ ವೀಲಿಂಗ್ ಮಾಡಿದ್ದು ಹಿಂಬದಿ ಸವಾರರಿಗೆ ದಾರಿ ಬಿಡದೆ ತೊಂದರೆ ಮಾಡಿದ್ದಾರೆ. ಬೈಕ್ನಲ್ಲಿ ವೀಲಿಂಗ್ ಮಾಡುವಂತಹ ದೃಶ್ಯವನ್ನ ಮೊಬೈಲ್ನಲ್ಲಿ ಸಾರ್ವಜನಿಕರು ಸೆರೆ ಹಿಡಿದಿದ್ದು ವೀಲಿಂಗ್ ಪುಂಡರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ತ್ರಿವೇಣಿ ಥಿಯೇಟರ್ಗೆ ಶಿವಣ್ಣ ಭೇಟಿ ನೀಡಿದ್ದು ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಹೂವಿನ ಪಲ್ಲಕ್ಕಿಯಲ್ಲಿ ಶಿವಣ್ಣರನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶಿವಣ್ಣ, ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಷನ್ ಅಂದಾಗ ಒಂದು ಕ್ಯೂರಿಯಾಸಿಟಿ ಇತ್ತು. ಒಂದು ವಿಭಿನ್ನವಾಗಿ ಜನರಿಗೆ ಇಷ್ಟವಾಗುವಂತಹ ಕಂಟೆಂಟ್ ಕೊಟ್ಟಿದ್ದಾರೆ. 3 ಹೀರೋಗಳು ತ್ರಿವೇಣಿ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಯುವರಾಜ್ ಕುಮಾರ್ 45 ಚಿತ್ರ ವೀಕ್ಷಿಸಿದ್ದಾರೆ. ಮೈಸೂರಿನ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ನಟ ವಿನಯ್ ರಾಜ್ ಕುಮಾರ್ ಚಿತ್ರ ವೀಕ್ಷಣೆ ಮಾಡಿದ್ದಾರೆ. ಅಭಿಮಾನಿಗಳ ಜೊತೆ ಕುಳಿತುಕೊಂಡು ಚಿತ್ರ ವೀಕ್ಷಣೆ ಮಾಡಿದ್ದು ಪರದೆ ಮೇಲೆ ಶಿವರಾಜ್ ಕುಮಾರ್ ನಟನೆಯನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಕಲಾ ಗ್ಯಾಲರಿಯಲ್ಲಿ ವಾರ್ಷಿಕ ಚಿತ್ರಕಲಾ ಪ್ರದರ್ಶನ ನಡೆಯಿತು. ಚಿತ್ರಕಲಾ ಪ್ರದರ್ಶನಕ್ಕೆ ಕಲಾ ವಿಮರ್ಶಕರಾದಂತಹ ಡಾಕ್ಟರ್ ವಿಎಸ್ ನಾಯಕ್ ಬಳಕೂರು ಮತ್ತು ಸ್ಯಾಂಡ್ ಆರ್ಟಿಸ್ಟ್ ಶ್ರೀ ರಾಘವೇಂದ್ರ ಹೆಗಡೆಯವರು ಉದ್ಘಾಟನೆ ಮಾಡಿದರು. ಬಳಿಕ ಪ್ರದರ್ಶನದಲ್ಲಿ 68 ಕಲಾ ವಿದ್ಯಾರ್ಥಿಗಳು ವಿಭಿನ್ನ ಶೈಲಿಯ ವಿನೂತನ ಕಲಾಕೃತಿಗಳ ಅನಾವರಣ ಮಾಡಿದರು.